ಹಳ್ಳಿಗಳ ರೈತರಿಗೆ ಮತ್ತು ಆಳಂದ ಪಟ್ಟಣದ ಜನರಿಗೆ ಅನುಕೂಲ ಆಗಲಿ ಅಂತ ಆರಂಭ ಆದ ಯೋಜನೆ. ಎಲ್ಲವೂ ಅನ್ಕೊಂಡಂತೆ ಆಗಿದ್ದಿದ್ರೆ ಕಾಮಗಾರಿ ಪೂರ್ಣ ಆಗಿ ನೀರು ಕೂಡ ಬರ್ತಾ ಇತ್ತು. ಆದರೆ ಕಾಮಗಾರಿ ಪೂರ್ಣಗೊಳ್ಳದೇ ಇರೋದು ಅಲ್ಲಿನ ರೈತರಿಗೆ ಮತ್ತಷ್ಟು ಸಂಕಷ್ಟ ತಂದೊಡ್ಡಿದೆ. ಕಲಬುರಗಿಯಲ್ಲಿ ಕೆರೆಗೆ ನೀರು ತುಂಬಿಸುವಂತ ಯೋಜನೆಗೆ ಗ್ರಹಣ ಹಿಡಿದಿದೆ. 8 ವರ್ಷ ಕಳೆದರೂ ಕೂಡ ಕಾಮಗಾರಿ ಇನ್ನೂ ಪೂರ್ಣವಾಗಿಲ್ಲ. ಸಾವಿರಾರು ರೈತರು ಇದರಿಂದ ಗೋಳಾಡ್ತಾ ಇದ್ದಾರೆ. 318 ಕೋಟಿ ವೆಚ್ಚದ ಕಾಮಗಾರಿ ಇನ್ನೂ ಕೂಡ ಪೂರ್ಣ ಆಗಿಲ್ಲ. ಕೆರೆಗೆ ನೀರು ತುಂಬಿಸೋ ಯೋಜನೆಗೆ ಗ್ರಹಣ. 8 ವರ್ಷ ಕಳೆದ್ರೂ ಪೂರ್ಣಗೊಳ್ಳದ ಕಾಮಗಾರಿ. ರಾಜ್ಯದಲ್ಲಿ ಈಗಷ್ಟೇ ಬಿಸಿಲಿನ ಬೇಗೆ ಜೋರಾಗಿದ್ದು ಸೂರ್ಯನ ಶಾಖಕ್ಕೆ ಭೂಮಿ ಕಾವೇರುತ್ತಿದೆ. ಕುಡಿಯುವ ನೀರಿಗಾಗಿ ಜನ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಪ್ರತಿ ವರ್ಷ ಸಮಸ್ಯೆ ಬಿಗಡಾಯಿಸುತ್ತಲೇ ಇರುತ್ತದೆ. ಹೀಗಿದ್ರೂ ಕಲಬುರಗಿ ಜಿಲ್ಲೆಯಲ್ಲಿ ಮಾತ್ರ ಸಮಸ್ಯೆ ನಿವಾರಣೆಗೆ ಸಣ್ಣ ಪ್ರಯತ್ನವೂ ಆಗಿಲ್ಲ. ಆಳಂದ ಮತ್ತು ಅಫಜಲಪುರ ತಾಲೂಕಿನ ಜನರು ಕಳೆದ 8 ವರ್ಷಗಳಿಂದ ಕೆರೆಗೆ ನೀರು ತುಂಬಿಸುವ ಯೋಜನೆಗಾಗಿ ಕಾದು ಕುಳಿತಿದ್ದಾರೆ. ಆಳಂದ ಮತ್ತು ಅಫಜಲಪುರ ತಾಲೂಕಿನ ಜನರಿಗೆ ನೀರಿನ ಅಭಾವ ನೀಗಿಸಲು ಸುಮಾರು 318 ಕೋಟಿ ವೆಚ್ಚದಲ್ಲಿ ಕೆರೆ ನೀರು ತುಂಬಿಸುವ ಯೋಜನೆಗೆ ಸರ್ಕಾರ ಅನುಮೋದನೆ ಕೊಟ್ಟಿತ್ತು. ಆದರೆ 8 ವರ್ಷ ಕಳೆದ್ರೂ ಕಾಮಗಾರಿ ಮಾತ್ರ ಪೂರ್ಣಗೊಂಡಿಲ್ಲ. ಈ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮದ ಮೂಲಕ ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು ಜನಪ್ರತಿನಿಧಿಗಳ ಕಣ್ಣು ತೆರೆಸುವ ಪ್ರಯತ್ನ ಮಾಡುತ್ತಿದೆ. ರೊಕ್ಕ ಬಂದಿಲ್ಲ ನಮ್ಮೂರಿ, ಪೈಲೇದೊಂದು ಕಂತು ಕೊಟ್ಟರಿ, ಈಗ ಮತ್ತೆ ಡಬಲ್ ಕೊಡ್ತಾ ಅಂದಾರ್ರಿ, ಮತ್ತೆ ಏನು ಇನ್ನ ಕೊಟ್ಟಿಲ್ಲ ರೀ. ಅದು ಡಬಲ್ ಕೊಡ್ತಾ ಅಂದಾರ್ರಿ ಅವರು. ಮೊದಲೊಂದು ನಮ್ಮ ಹೋಗಿದ್ದು ತೀರಾಗ ಹೊಂಟಾರಿ, 3 लाख ರೂಪಾಯಿ ಕೊಟ್ಟಾರ್ರಿ. ಈಗ 6 ವರ್ಷ ಐತ್ರಿ. ಹಾಂ ರೀ, ಹೋದ ವರ್ಷ ಬಂದವ್ರಿ ರೊಕ್ಕ, ಈಗ ಇನ್ನ ಬಂದಿಲ್ಲ ರೀ. ಮತ್ತೆ ಈಗ ಅವ್ರು ಕೊಟ್ಟು ಮತ್ತೆ ವರ್ಷ 2 ಸಾಲಕ್ಕೆ ಬತ್ರಿ. ಇನ್ನು ಯೋಜನೆಗೆ ಅಂತ ಅಫಜಲಪುರ ತಾಲೂಕಿನ ಬಳ್ಳೂರಗಿ ಗ್ರಾಮದ ರೈತರು ಜಮೀನು ಕೊಟ್ಟಿದ್ರು. ಅವರಿಗೆ ಪರಿಹಾರವೂ ಸಿಕ್ಕಿಲ್ಲ. ಅದೆಷ್ಟೋ ಬಾರಿ ಪರಿಹಾರ ನೀಡುವಂತೆ ಕೇಳಿಕೊಂಡರೂ ಪ್ರಯೋಜನ ಆಗಿಲ್ಲ. ಅಫಜಲಪುರ ತಾಲೂಕಿನಾಗ 14 ಒಂದು ಕೆರೆಗಳು ತುಂಬತಕ್ಕಂಥ ಯೋಜನೆ ಒಂದು 10 ವರ್ಷದಿಂದ ನೆನೆಗುನಿಗೆ ಬಿದ್ದಿದೆ. ಅದು ಇನ್ನೂ ಈಗ ನೀರು ಬರ್ತಾ ಆಗ ನೀರು ಬರ್ತಾ ಅದಕ್ಕೆ ರೈತರ ಕೈಲಿಗೆ ಹತ್ತಾರ. ಆದ್ರೆ ಇನ್ನೂವರೆಗೆ 10 ವರ್ಷ ಆದ್ರೂ ನೀರು ಬರಲಿಲ್ಲ ಸರ್. ಮುಂದೆ ನಾವು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಅಧಿಕಾರಿಗಳಿಗೆ ಹೇಳಿದ್ರು ಕೂಡ ಅವ್ರು ಯಾರೂ ನಮ್ಮ ಮಾತು ಕಿವಿ ಹಾಕೋತಾಳ್ರಿ. ಅವ್ರಿಗೆ ರೈತರ ಪರಿಹಾರ ಏನು ವ್ಯಾಲ್ಯೂಯೇಷನ್ ಪ್ರಕಾರ ಕೊಡ್ತಾ ಇಲ್ಲ, ಅದಕ್ಕಿಂತ ಕಡಿಮೆ ಕೊಡ್ತಾ ಇದ್ದಾರೆ. ದಿನ ಓಡಿ ಆಫೀಸ್ ತಿರುಗಾಡಿ ನಮಗೆ ಸಾಕಾಗಿ ಹೋಗಿದ್ರಿ. ಒಟ್ನಲ್ಲಿ 100 ಕೋಟಿ ಹಣ ಖರ್ಚು ಮಾಡಿ ಯೋಜನೆ ಆರಂಭಿಸಿದ್ರು 1 ಹನಿ ನೀರು ಮಾತ್ರ ಬಂದಿಲ್ಲ. ಅಲ್ಲದೆ ಜಮೀನು ಕಳೆದುಕೊಂಡ ರೈತರಿಗೆ ಸೂಕ್ತ ಪರಿಹಾರ ಕೂಡ ಬಂದಿಲ್ಲ. ಆದಷ್ಟು ಬೇಗ ಕಾಮಗಾರಿ ಪೂರ್ಣಗೊಳಿಸಿ ರೈತರಿಗೆ ಪರಿಹಾರ ನೀಡಬೇಕೆಂಬುದು ತಾಲೂಕಿನ ಜನರ ಆಗ್ರಹ. ಅರುಣ್ ಕುಮಾರ್ ಕದಂ, ನ್ಯೂಸ್ 18 ಕಲಬುರಗಿ.